ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ, ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ಗೈಸ್. ಅಂದರೆ ಇವಾಗ 8ನೇ ಟಾಸ್ಕಿಂದ ನಮ್ಮ ಪ್ರತಾಪ್ ಅವರು ಸಂಗೀತ ಅವ್ರನ್ನ ತೆಗೆದ್ಬಿಟ್ಟು ಈಚೆ ಇಡ್ತಾರೆ. ಅಂದರೆ ಆ ಟೈಮಲ್ಲಿ ಸಂಗೀತ ಅವ್ರಿಗೆ ಪಾಯಿಂಟ್ಸ್ ಬಂದು 260 ಪಾಯಿಂಟ್ಸ್ ಇರುತ್ತೆ, ಪ್ರತಾಪ್ ಅವ್ರಿಗೆ ಬಂದು 280 ಪಾಯಿಂಟ್ಸ್ ಇರುತ್ತೆ. ಸೊ ಬಟ್ ಆದರೂ ಕೂಡ ಅಂದರೆ ಸಂಗೀತ ಅವರು ಟಾಸ್ಕ್ ಕೂಡ ಆಡಿಲ್ಲ, ಮತ್ತು ಹಾಗೆ ಅವ್ರನ್ನ ಅಂದರೆ ಟಾಸ್ಕ್ ಆಡ್ತಾ ಇರೋನ್ನ ಈಚೆ ತೆಗೆದಾಗ ಅವ್ರಿಗೆ ಗೆಸ್ ಮಾಡೋಂಥ ಒಂದು ಅವಕಾಶ ಕೂಡ ಇರಲ್ಲ. ಬಟ್ ಆದರೂ ಕೂಡ ಸಂಗೀತ ಅವರು ಅಂದರೆ ಸಂಗೀತ ಅವ್ರು ಯಾವ ರೀತಿಯಾಗಿ ವಿನ್ ಆದರು ಅಂದರೆ ಗೆಸ್ಟ್ ಮಾಡೋಕ್ಕೂ ಅವರಿಗೆ ಚಾನ್ಸಸ್ ಇರಲ್ಲ, ಮತ್ತು ಟಾಸ್ಕ್ ಕೂಡ ಆಡಿಲ್ಲ ಅವರು. ಸೊ ಅಂದರೆ 0 ಪಾಯಿಂಟ್ಸ್ 260 ಇರೋದು 260 ಪಾಯಿಂಟ್ಸ್ ಅಷ್ಟೇ ಇರುತ್ತೆ. ಬಟ್ ಆದರೂ ಕೂಡ ಯಾವ ರೀತಿಯಾಗಿ ಪ್ರತಾಪ್ ಅವ್ರಂತ ಯಾರ್ಯಾರು ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್, ವಿನಯ್ ಹಾಗೆ ನಮ್ರತಾ ಅವ್ರನ್ನ ತುಕಾಲಿ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ಅಂದರೆ 7ನೇ ಟಾಸ್ಕ್ನ ಗೆದ್ದಿರುವಂಥ ನಮ್ಮ ಪ್ರತಾಪ್ಗೆ ಬಿಗ್ ಬಾಸ್ ಅವರು ಒಂದು ಸ್ಪೆಷಲ್ ಅಧಿಕಾರ ಕೊಡ್ತಾರೆ. ಅಂದರೆ ಇವಾಗ 8ನೇ ಟಾಸ್ಕ್ ಆಡ್ತಾ ಇರೋರಲ್ಲಿ ವಿನಯ್ ಮತ್ತು ಕಾರ್ತಿಕ್ನ ಬಿಟ್ಟು ಅಂದರೆ ವರ್ತೂರ್ ಸಂತೋಷ್ ಹಾಗೆ ಇವರು ಸಂಗೀತ ಅವರು ಅಂದರೆ ಅವರಿಬ್ಬರ ಮಧ್ಯದಲ್ಲಿ ಯಾರಾದರೂ ಒಬ್ಬರನ್ನ ಈಚೆ ತೆಗೆದ್ಬಿಟ್ಟು ಅವ್ರು ಆಡಬೇಕು ಅಂತ, ಅಂದರೆ ಪ್ರತಾಪ್ ಅವ್ರು ಆಡ್ಬೋದು ಅಂತ. ಸೊ ಅದರಲ್ಲಿ ಪ್ರತಾಪ್ ಅವರು ಸಂಗೀತ ಅವರು ಈಚೆ ತೆಗಿತಾರೆ. ಸೊ ಅದೇ ಬಿಟ್ಟಿರೋ ಪ್ರೋಮಲ್ಲಿ ಜಗಳ ಕೂಡ ಆಗುತ್ತೆ ಅಲ್ಲಿ. ಓಕೆ, ಸೊ ಅದಾದಮೇಲೆ ಅಂದರೆ ಏನಪ್ಪ ಇವಾಗ ಬರ್ತಾ ಇರೋಂಥ ಒಂದು ಅಪ್ಡೇಟ್ ಪ್ರಕಾರ ಸೊ ಬಿಗ್ ಬಾಸ್ ಅವರು ಸಂಗೀತ ಅವ್ರಿಗೆ ಏನೊಂದು ಸ್ಪೆಷಲ್ ಅಧಿಕಾರ ಕೊಡ್ತಾರಂತೆ ಅಂದರೆ ಅವರು ಕೂಡ ಗೆಸ್ಟ್ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡ್ತಾರಂತೆ. ಸೊ ಆ ಟೈಮಲ್ಲಿ ಸಂಗೀತ ಅವರು ಗೆಸ್ಟ್ ಮಾಡಿರೋ ಬಂದು ವಿನಯ್ ಅವ್ರನ್ನ, ಪ್ರತಾಪ್ ಅವರು ಆ ಗೇಮಲ್ಲಿ ಫಸ್ಟ್ ಔಟ್ ಆಗ್ಬಿಟ್ಟು ಹೋಗ್ತಾರಂತೆ. ಸೊ ಅದರಿಂದ ಅವ್ರಿಗೆ ಬಂದು 0 ಪಾಯಿಂಟ್ ಸಿಗುತ್ತಂತೆ. ಸೊ ಅದಾದಮೇಲೆ ವರ್ತೂರ್ ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು ಔಟ್ ಆಗ್ತಾರಂತೆ. ಸೊ ವಿನಯ್ ಅವರು ಹಾಗೆ ವಿನ್ ಆಗ್ತಾರಂತೆ. ಅದರಿಂದ ನಮ್ಮ ಸಂಗೀತ ಅವ್ರ ಹತ್ರ ಬಂದು 260 ಪಾಯಿಂಟ್ಸ್ ಇರುತ್ತೆ, 260 ಪಾಯಿಂಟ್ಸ್ ಇರುತ್ತೆ. ಸೊ ಅದಕ್ಕೆ ಗೆಸ್ಟ್ ಮಾಡಿರೋ ಅಂದರೆ ಅವ್ರು ಗೆಸ್ಟ್ ಮಾಡಿರೋದು ಕರೆಕ್ಟ್ ಆಗಿರೋದ್ರಿಂದ ಸೊ 40 ಪಾಯಿಂಟ್ಸ್ ಸಿಗುತ್ತೆ ಅವ್ರಿಗೆ. ಸೊ ಅದರಿಂದ ಟೋಟಲ್ ಬಂದು 300 ಪಾಯಿಂಟ್ಸ್ ಆಗುತ್ತೆ. ಸೊ ಬಟ್ ಪ್ರತಾಪ್ ಅವರು ಸೋತಿರೋ ಕಾರಣದಿಂದಾಗಿ ಸೊ ಅವ್ರ ಹತ್ರ 280 ಪಾಯಿಂಟ್ಸ್ ಇರುತ್ತಲ್ಲ, ಸೊ 280 ಅಷ್ಟೇ ಇರುತ್ತೆ. ಸೊ ಅಂದರೆ ಅವ್ರಿಗೆ 0 ಪಾಯಿಂಟ್ ಸಿಕ್ಕಿರುತ್ತೆ. ಸೊ ಫಸ್ಟ್ ಬಂದು ನಮ್ಮ ಇವರು ಸಂಗೀತ ಅವರು ಇರ್ತಾರೆ 300 ಪಾಯಿಂಟ್ಸಿಂದ, ಸೆಕೆಂಡ್ ಬಂದು 280 ಪಾಯಿಂಟ್ಸಲ್ಲಿ ಪ್ರತಾಪ್ ಅವರು ಇರ್ತಾರೆ. ಹಾಗೆ ಥರ್ಡಲ್ಲಿ ಬಂದು ವರ್ತೂರ್ ಸಂತೋಷ್ ಅವರಿಗೆ ಎಷ್ಟು 230 ಅಥವಾ 250 ಪಾಯಿಂಟ್ಸ್ ಬಂದಿದೆ ಅಂದ್ಬಿಟ್ಟು ಅಪ್ಡೇಟ್ ಬರ್ತಾ ಇದೆ. ಬಟ್ ವರ್ತೂರ್ ಸಂತೋಷ್ ಅವರಿಗೆ ಕನ್ಫರ್ಮಾಗಿ ಎಷ್ಟು ಪಾಯಿಂಟ್ ಬಂದಿದೆ ಅಂದ್ಬಿಟ್ಟು ಗೊತ್ತಾಗಿಲ್ಲ ನಮ್ಗೆ ಇದುವರೆಗೂ ಕೂಡ. ಬಟ್ ಸಂಗೀತ ಅವ್ರು ಟಿಕೆಟ್ ಟು ಫೈನಲ್ ಸಿಕ್ಕಿರೋದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಅಂದ್ಬಿಟ್ಟು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಹಾಗೆ ಏನು ಲೈವ್ ಅಪ್ಡೇಟ್ ಕೂಡ ಬರ್ತಾ ಇರೋದು. ಸೊ ಗೈಸ್ ನೋಡೋಣ, ಅಂದರೆ ಇದು ಕೂಡ ಕನ್ಫರ್ಮ್ ನ್ಯೂಸ್ ಅಲ್ಲ, ಬಟ್ ಅಂದರೆ ಬರ್ತಾ ಇರೋಂಥ ಬೇರೆ ವಿಡಿಯೋಗಳ ಪ್ರಕಾರ ಮತ್ತು ಹಾಗೆ ಲೈವಲ್ಲಿ ತೋರಿಸ್ತಿರೋ ಪ್ರಕಾರ ಬಿಗ್ ಬಾಸ್ ಅವರು ಸಂಗೀತ ಅವ್ರಿಗೆ ಕೂಡ ಗೆಸ್ಟ್ ಮಾಡೋಕ್ಕೆ ಅಂದರೆ ಏನು ಲಾಸ್ಟ್ ಟಾಸ್ಕ್ ಅಂದ್ಬಿಟ್ಟು ಗೆಸ್ಟ್ ಮಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅಪ್ಡೇಟ್ ಬರ್ತಾ ಇರೋದು. ಸೊ ನಿಮ್ಮ ಪ್ರಕಾರ ಅಂದರೆ ಅವ್ರಿಗೆ ಗೆಸ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಡಬೇಕಿತ್ತು, ಕೊಡಬಾರ್ದು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೈಸ್ ಆಲ್ಮೋಸ್ಟ್ ಕನ್ಫರ್ಮ್ ಇದ್ದು ಸಂಗೀತ ಅವ್ರಿಗೆ ಸಿಕ್ಕಿದೆ ಅಂತ. ಬಟ್ ಅಂದರೆ ಆದರೂ ಕೂಡ ಅಂದರೆ ಎಪಿಸೋಡಲ್ಲಿ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಪ್ರತಾಪ್ ಅವ್ರು ಸಿಕ್ಕಿದೆ ಅಥವಾ ಸಂಗೀತ ಅವ್ರಿಗೆ ಅಂದ್ಬಿಟ್ಟು. ಬಟ್ ಡೆಫಿನೆಟ್ಲಿ ಪ್ರತಾಪ್ ಅಥವಾ ಸಂಗೀತ ಅವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರು ಸಿಕ್ಕಿರೋದು ಮಾತ್ರ ಕನ್ಫರ್ಮ್ ನ್ಯೂಸ್ ಇದು. ಓಕೆ ಗೈಸ್, ಅಂದರೆ ಏನದು ಈ ವಾರ ಮನೆಯಿಂದ ಯಾರು ಈಚೆ ಬರ್ಬೋದು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಂದರೆ ನನ್ನ ಪ್ರಕಾರ ಈ ವಾರ ಕುತ್ತಿಗೆಗೆ ಬಂದಿರೋದು ಎಲಿಮಿನೇಷನ್ ಯಾರ್ಯಾರಿಗಂದರೆ ತುಕಾಲಿಗೆ, ತನಿಷಾಗೆ, ನಮ್ರತಾಗೆ. ಸೊ ಅಂದರೆ ಇವ್ರು 3 ಜನದಲ್ಲೇ ಯಾರಾದರೂ ಒಬ್ಬರು ಎಲಿಮಿನೇಟ್ ಆಗ್ಬಿಟ್ಟು ಹೋಗ್ತಾರೆ. ಮತ್ತು ಹಾಗೆ ಅಂದರೆ ಡಬಲ್ ಎಲಿಮಿನೇಷನ್ ಕೂಡ ಇರ್ಬೋದು. ಸೊ ಡಬಲ್ ಎಲಿಮಿನೇಷನ್ ಇದ್ದರೆ ಮೇ ಬಿ ತನಿಷಾ ಮತ್ತು ತುಕಾಲಿ ಹೋಗ್ಬೋದು ಅನ್ಕೋತೀನಿ ನಾನು. ಸೊ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಥವಾ ನಮ್ರತಾ ಕೂಡ ಹೋಗ್ಬೋದು. ಸೊ 3 ಜನದಲ್ಲಿ ಒಬ್ಬರಂತೂ ಫಿಕ್ಸ್ ಹೋಗ್ತಾರೆ, ಮಿಕ್ಕಿಯವರೆಲ್ಲ ಆಲ್ಮೋಸ್ಟ್ ಸೇವ್ ಆಗಿರ್ತಾರೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಅಂದರೆ ಏನದು ತುಂಬ ಇಂಟ್ರೆಸ್ಟಿಂಗ್ ವೀಕ್ ಇದೆ ಎಲಿಮಿನೇಷನಲ್ಲಿ ಈ ಸತಿ ಬಂದಾಗ. ಸೊ ನಾಳೆ ಸುದೀಪ್ ಅಣ್ಣವ್ರು ಬಂದಾಗ ಯಾವ ರೀತಿ ಮಾತಾಡ್ತಾರೆ ಅಂದ್ಬಿಟ್ಟು ಅದು ಕೂಡ ತುಂಬ ಏನದು ಡಿಫ್ರೆನ್ಸ್ ಮಾಡುತ್ತೆ ಎಲ್ಲರೂ ಕೂಡ. ಸೊ ನೋಡೋಣ, ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಾರ ಯಾರು ಮನೆಗೆ ಈಚೆ ಹೋಗಬೇಕು, ಹಾಗೆ ಯಾರಿಗೆ ಸಿಗಬೇಕಿತ್ತು ಟಿಕೆಟ್ ಟು ಫಿನಾಲೆ, ಮತ್ತು ಯಾರು ವಿನ್ನರ್ ಆಗ್ತಾರೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.